ಪಾರ್ಟಿಗೆ ನಾ ಹೇಳಲಿಕ್ಕೆ ಬಯಸುದು, ಮೊದಲಿದ್ದು 2013 ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ದಾರ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು. ಎರಡನೇದ್ದು, ಈ ಪ್ರಕರಣದ ಅಂದ್ರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದರನ್ನ ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ರು ಇಡಿ ಆಕ್ಷನ್ ತಗೋರಿ ಅಂತ ಪತ್ರ ಬರೀತಾ ಇರೋರು ಯಾರು? ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಮಾಹಿತಿಯನ್ನ ಕಳಿಸ್ತಾರೆ. ಮತ್ತೆ ಇಲ್ಲಿ ಡ್ರಾಮಾ ಮಾಡ್ತೀರಿ ನೀವು. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಗೌರವದ, ಅವರೊಬ್ಬ ಸಭ್ಯ ರಾಜಕಾರಣಿ. ಏನಾಗಿದೆ ಅಂದ್ರೆ ಅವ್ರು ಹುಡುಕ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್. ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ. ಯಾರು? ಕಾಂಗ್ರೆಸ್ದವ್ರೆ, ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತದ ಯಾರು ಕಳಿಸ್ಯಾರ ಅಂತ. ಯಾರಿಗೆ ಗೊತ್ತದ? ಸಿದ್ದರಾಮಯ್ಯನವ್ರು ಕೇಳ್ರಿ ಹೇಳ್ತಾರೆ, ಇಂಟೆಲಿಜೆನ್ಸ್ ಅವ್ರ ಕಡೆ ಅದ. ಮತ್ತೆ ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವ್ರೆ. ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನು ಚಟುವಟಿಕೆಯನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ. ಅದು ಅವರು ಗೃಹ ಮಂತ್ರಿ ಇದ್ದಾರಂತಾಗ್ಲಿ, ಕಾಂಗ್ರೆಸ್ ನಾಯಕರಿದ್ದಾರಂತಾಗ್ಲಿ, ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ. ಇವರೇ ಮಾಹಿತಿಯನ್ನ ಬೇಕಂತಾನೆ ಕೊಟ್ಟು, ಮಾಹಿತಿ ಸಿಕ್ಕ ನಂತರ ಇಡಿದ ಕರ್ತವ್ಯ ಇದೆ, ಅವ್ರು ವೆರಿಫೈ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪರಮೇಶ್ವರ್ ಅವರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಯಾವ ಉದ್ದೇಶವೂ ನಮ್ಮ ಸರ್ಕಾರಕ್ಕೆ ಇಲ್ಲ. ಕಾನೂನು ಪ್ರಕಾರ ತಪ್ಪು ಮಾಡಿದ್ರೆ ಆವಾಗ ನಾನೇ ತಪ್ಪು ಮಾಡಲಿ, ಸಿದ್ದರಾಮಯ್ಯನವರೇ ತಪ್ಪು ಮಾಡಲಿ, ಪರಮೇಶ್ವರೇ ತಪ್ಪು ಮಾಡಲಿ, ನಮ್ಮ ಪಾರ್ಟಿಯವರೇ ಇನ್ಯಾರೇ ತಪ್ಪು ಮಾಡಲಿ, ಆವಾಗ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಎಲ್ಲದಕ್ಕೂ ರಾಜಕಾರಣ ಹೇಳಿಸಿದ್ರೆ ಆಮೇಲೆ ಭಾಳಷ್ಟು ಸಂಗತಿಗಳು ನಿಮ್ಮ ಪಾರ್ಟಿಯವ್ರು ಏನೇನು ಮಾಡ್ಯಾರ ಅಂತಂದ್ರೆ ನಿಮ್ಗೆ ಭಾಳ ತೊಂದರೆ ಆಗ್ತದೆ. ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ, ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅಕಸ್ಮಾತಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿದ ಆ ಗಾದೆ ಮಾತು ನಿಮಗೆ ಒಪ್ಪಿರಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಅದ, ಮತ್ತು ಕಾನೂನಿದೆ. ಅದರ ಒಬ್ಬ ವಿರೋಧ ಪಕ್ಷದ ನಾಯಕನ ಕಾರಿಗೆ ಮಸಿ ಬಳಿಯುವಂಥದ್ದು, ಗಂಟೆಗಟ್ಟಲೆ ಅವರನ್ನ ಗುಂಡಾಗರ್ದಿ ಮಾಡಿ ಒಳಗೆ ಕೊಡುವಂಥ ಪೊಲೀಸರು ಮೂಕ ಪ್ರೇಕ್ಷಕರಾಗೋದು, ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬ ವಿರೋಧ ಪಕ್ಷದ ನಾಯಕರ ಮೇಲೆ. ಇವರು ಬಹಳ ಇಲ್ಲ, ಅವ್ರು ಆ ಶಬ್ದ ಬೆಳೆಸಿದ್ರು. ಮೊದಲೇದು ಕಾನೂನಿದೆ, ಆದ್ರೆ ನೀವೇನೇನು ಬಳಸಿದ್ರಿ? ಪ್ರಧಾನಮಂತ್ರಿಗಳಿಗೆ ಏನೇನು ಮಾತಾಡಿದ್ರಿ ನೀವು? ಸಿದ್ದರಾಮಯ್ಯನವರು ಕರ್ನಾಟಕ ಮತ್ತು ಲೋಕಸಭಾ ಚುನಾವಣೆ ಇದ್ದಾಗ ಪ್ರಧಾನಮಂತ್ರಿಗಳಿಗೆ ಏನ್ ಕರೆದಿದ್ರು? ದೊಡ್ಡ ಕರೆಗೆ ಅವರು. ಪೊಲೀಸರು ನಿಮ್ ಕೈಯಲ್ಲಿದ್ದಾರೆ, ಸರ್ಕಾರ ನಿಮ್ದಿದೆ ಅಂತ ಹೇಳಿ ನಾನು ಅಲ್ಲಿ ಪೊಲೀಸರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಮಂದಿ ಮೇಲೆ FIR ಹಾಕ್ಯಾರ, ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ಮಸಿ ಹಚ್ಚಿದ್ರು. ರಿಪಬ್ಲಿಕ್ ಆಫ್ ಕರ್ನಾಟಕ ಅಂತ ಮಾತಾಡ್ತಿದ್ರಲ್ರಿ ಸಿದ್ದರಾಮಯ್ಯನವ್ರ, ನಾಚಿಗೆ ಬರಲ್ಲ ನಿಮಗ? ಒಬ್ಬ ದಲಿತ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸಮಾಜ ಸೇರಿದಂಥವ್ರು ಈ ರೀತಿ ನೀವು ಕೂಡಿ ಹಾಕಿ ಗುಂಡಾಗರ್ದಿ ಮಾಡ್ತೀರಿ ನೀವು? ಇದೆಲ್ಲ ನಡೆಯೋದಿಲ್ಲ. ಮತ್ತು ನಾನು ವಿನಮ್ರ ಪೂರ್ವಕವಾಗಿ ಹೇಳ್ತೇನೆ ಪೊಲೀಸರಿಗೆ, ನೀವು ಕಾನೂನು ಪ್ರಕಾರ ಕೆಲಸ ಮಾಡ್ರಿ. ಇವರೇನು ಅಹಂಕಾರದ ಒಂದು ಮೂರ್ತಿಬದ್ಧ ರೂಪದಂತೆ ಮೆರಿತಾ ಇದ್ದಾರೆ. ಇವ್ರ ಮಾತು ಕೇಳಿ ನೀವು ಮಾಡ್ಬೇಡ್ರಿ, ಇದು ಒಳ್ಳೇದಲ್ಲ. ನೀವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.